ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಜ್ಯೋತಿಷ್ಯ ಜಾಗೃತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಡಾಕ್ಟರ್ ಪವನ್ ಜೋಶಿ. ರಾಶಿ ನಕ್ಷತ್ರ ಮಾಲಾ ಕಾರ್ಯಕ್ರಮದ ಇವತ್ತಿನ ಸಂಚಿಕೆಯಲ್ಲಿ ಧನುಷ ರಾಶಿಯಲ್ಲಿ ಉತ್ತರಾಷಾಢ ನಕ್ಷತ್ರ ಮೊದಲನೆಯ ಪಾದದಲ್ಲಿ ಜನಿಸಿದವರ ಸ್ವಭಾವ ಹಾಗೂ ಗುಣಧರ್ಮಗಳ ಸಂಪೂರ್ಣ ವಿಶ್ಲೇಷಣೆ. ಹಿಂದೆ 2 ಸಂಚಿಕೆಯಲ್ಲಿ ಮೂಲ ಮತ್ತು ಪೂರ್ವಾಷಾಢ ನಕ್ಷತ್ರದ ಸಂಚಿಕೆಯಲ್ಲಿ ಹೇಳುವಾಗ ಧನುರಾಶಿಯ ಸ್ವಭಾವವನ್ನು ನಾವು ಹೇಳಿದ್ದೇವೆ. ಧನು ಅಂದರೆ ಅಗ್ನಿ ತತ್ವದ ರಾಶಿ, ದ್ವಿಸ್ವಭಾವ ರಾಶಿ, ಗುರುಗ್ರಹದ ರಾಶಿ. ಮತ್ತೆ ಅದು ದ್ವಿಸ್ವಭಾವ ಮತ್ತೆ ಗುರು ಮತ್ತೆ ಅದು ಅಗ್ನಿ ತತ್ವ, ಈ 3 ಮಿಶ್ರಣ ಒಂದೇ ಅಲ್ಲ. ಆ ಧನು ಅನ್ನುವ ವರ್ಣನೆಯನ್ನು ನಾವು ನೋಡಿದಾಗ ಒಂದು ಅಶ್ವರೂಪದಲ್ಲಿರುವಂತಹ ಪಾದಗಳು, ಅರ್ಧ ದೇಹ, ಇನ್ನರ್ಧ ದೇಹ ಪುರುಷಾಕೃತಿಯಲ್ಲಿ ಬಿಲ್ಲು ಬಾಣವನ್ನು ಹಿಡಿದು ಆಕಾಶದತ್ತ ನೋಡ್ತಕ್ಕಂತಹ ಒಂದು ಸ್ವರೂಪವನ್ನು ನಾವು ನೋಡ್ತೇವೆ. ಇದನ್ನ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಲಕ್ಷಣಗಳು, ಲಾಂಛನಗಳು, ಸಾಂಕೇತಿಕಗಳು ಅಂತಾನು ಕರೆದಿದ್ದಾರೆ. ಅಂದ್ರೆ ಲಕ್ಷಣಗಳು, ಆ ಸಂಕೇತವು ಏನ್ ಹೇಳ್ತದಪ್ಪ ಅಂತಂದ್ರೆ, ಇವರು ಬಹಳ ಕನ್ಸಿಸ್ಟೆಂಟ್ ಆಗಿರ್ತಾರ, ನಿರಂತರವಾಗಿ ಕೆಲಸ ಕಾರ್ಯಗಳಲ್ಲಿ ತೊಡಗಿರ್ತಾರ, ಆಲಸ್ಯ, ಬೇಸರ, ಅಸಮಾಧಾನ ಮಾಡಿಕೊಳ್ಳದೆ ಕೆಲಸ ಕಾರ್ಯಗಳಲ್ಲಿ ತೊಡಗಿರ್ತಾರ, ತ್ಯಾಗ ಗುಣ ಜಾಸ್ತಿ ಇರ್ತದ, ಫಲಾಫಲಗಳ ಅಪೇಕ್ಷೆ ಹೆಚ್ಚಿರೋದಿಲ್ಲ. ಏನೇ ಫಲಗಳು ಬರ್ಲಿ, ಏನೇ ನಿರುತ್ಸಾಹ ಇರಲಿ, ಏನೇ ಫೇಲ್ಯೂರ್ಸ್ ಬರ್ಲಿ, ಕೆಲಸವನ್ನು ಮಾತ್ರ ಮಾಡ್ತಾ ಇರ್ತಾರ. ಧನುರಾಶಿ ಇನ್ನೊಂದು ಸ್ವಭಾವ, ಗುರು ಇರುವುದರಿಂದ ಯಾರೇನೇ ಬೈಲಿ, ಯಾರೇನೇ ಅವಮಾನಗಳನ್ನು ಮಾಡ್ಲಿ, ಅದ್ರ ಮುಂದೆ ಹೋಗುವಂತ ಸ್ವಭಾವ, ಮಂದಿಯನ್ನು ಬಹಳ ಹಚ್ಕೊಳ್ಳೋದು, ಜನರನ್ನ ಹಚ್ಕೊಳ್ಳೋ ಸ್ವಭಾವ, ಜನರ ಜೊತೆ ಬೆರೆಯುವಂತ ಸ್ವಭಾವ, ಅವರಿಗಾಗಿ ಸಹಾಯ ಮಾಡುವಂತ ಸ್ವಭಾವ, ಅವರ ನಿತ್ಯ ನೈಮಿತ್ತಿಕ ಕೆಲಸಗಳಲ್ಲಿ ತಮ್ಮ ಕೆಲಸದ ಜೊತೆಗೆ ಅವರಿಗೂ ಸ್ಪಂದಿಸುವಂತಹದ್ದು, ಸಪೋರ್ಟ್ ಮಾಡುವಂತ ನೇಚರ್ ಇರ್ತದೆ. ಇದು ಸಾಮಾನ್ಯವಾಗಿ ಧನುರಾಶಿಯ ಸ್ವಭಾವ. ಇವ್ರಿಗೂ ಕೂಡ ಡಿಸಿಷನ್ ಮೇಕಿಂಗ್ ಎಬಿಲಿಟಿ ಸ್ವಲ್ಪ ಕಡಿಮೆ ಇರ್ತದೆ. ಸಾಮಾನ್ಯವಾಗಿ ಇವ್ರಿಗೂ ಸ್ವಲ್ಪ ಶುಗರ್ ಅಥವಾ ಒಬೆಸಿಟಿ, ಡೈಜೆಷನ್ ಪ್ರಾಬ್ಲಮ್, ಸ್ವಲ್ಪ ತೊಡೆ, ಬೆನ್ನು, ಪಾದ, ಇದು ನೀಸ್ ಈ ಭಾಗದಲ್ಲಿ ಕೆಲವರಿಗೆ ಹೆಚ್ಚು ನೋವು ಇರುವಂತಹ ಸಾಧ್ಯತೆ ಇರ್ತದೆ. ಬಟ್ ಸಾಮಾನ್ಯವಾಗಿ ಈ ಧನು ಅನ್ನುವುದು ಗುರುವಿನ ರಾಶಿ, ಬಹಳ ಪಾಸಿಟಿವ್ ರಾಶಿ, ಉತ್ತಮವಾದಂತಹ ರಾಶಿ. ಈ ರಾಶಿಯಲ್ಲಿ ಉತ್ತರಾಷಾಢ ನಕ್ಷತ್ರದಲ್ಲಿ ಜನಿಸಿದರೆ, ಉತ್ತರಾಷಾಢ ನಕ್ಷತ್ರ ಮಹಾ ನಕ್ಷತ್ರ, ಅದು ಸೂರ್ಯನ ನಕ್ಷತ್ರ. ಅದರ ಅಧಿದೇವತಾ ವಿಶ್ವೇದೇವ, ವಿಶ್ವ ದೇವತೆಗಳು, ಯುನಿಟಿ ಆಫ್ ಗಾಡ್ಸ್, ಎಲ್ಲ ಸಮಸ್ತ ದೇವತೆಗಳ ಸಮೂಹ ಶಕ್ತಿ. ಹಾಗಾಗಿ ಉಗ್ರ ದೇವರು, ಶಾಂತ ದೇವರು, ಪ್ರಭಾವಶಾಲಿ ದೇವರು, ವಿಶಿಷ್ಟ ಅನುಗ್ರಹ ಮಾಡುವಂತ ದೇವರು. ಅನೇಕ ನಮ್ಮ ಋಗ್ವೇದ ಮತ್ತು ಪುರಾಣಗಳಲ್ಲಿ, ಅದರಲ್ಲೂ ವಿಷ್ಣು ಪುರಾಣದಲ್ಲಿ ಬಹಳ ವಿಶೇಷವಾಗಿ ದೇವತೆಗಳ ಬಗ್ಗೆ ಬರ್ತದೆ. ಉತ್ತರಾಷಾಢ ನಕ್ಷತ್ರ ಮಹಾ ನಕ್ಷತ್ರ, ಚರ ನಕ್ಷತ್ರ, ವೆರಿ ಪಾಸಿಟಿವ್ ಪ್ರಾಸ್ಪ್ಯಾರಿಟಿವ್ ನಕ್ಷತ್ರ. ಸಾಮಾನ್ಯವಾಗಿ ಹೇಳುವುದಾದ್ರೆ ಇವರು ಆದರ್ಶ ಪುರುಷರು ಅಂತ ಕರಿತೇವೆ ನಾವು. ವೆರಿ ಐಡಿಯಲ್ ಪೀಪಲ್ಸ್ ಇರ್ತಾರೆ ಇವರು. ಅಂದ್ರೆ ಬಹಳ ಡಿಸಿಪ್ಲಿನ್ ಇರ್ತಾರ, ತಮ್ಮ ಕೆಲಸ ಕಾರ್ಯ, ಒಂದು ವಸ್ತು ಇಡೋದು, ತರೋದು, ಮಾಡೋದು, ನೀಟು ಡಿಸಿಪ್ಲಿನ್ ಇರ್ತಾರ. ಎಲ್ಲಾ ರಾಶಿಯಲ್ಲೂ ಗುಣ ಇರ್ತದೆ, ಬಟ್ ಇವರಲ್ಲಿ ಬಹಳ ಅಂತರ ವಿಭಿನ್ನ ಇರ್ತದ, ಬಹಳ ಐಡೆಂಟಿಫೈಯಿಂಗ್ ಇರ್ತದ. ಸರಳ ಇರ್ತಾರ, ಗಡಿಬಿಡಿ, ಅವಸರ, ಕಿರಿಕಿರಿ, ಒಂದು ಸಮಯಕ್ಕೆ ಒಂದು 20-30 ಕೆಲಸ ಮೈ ಮೇಲೆ ಹಾಕೊಂಡೆ, ತ್ರಾಸ್ ಮಾಡ್ಕೊಂಡೆ ಏನಿಲ್ಲ. ದೀಸ್ ಆರ್ ಲೀಡರ್ಸ್. ಲೀಡರ್ಶಿಪ್ ಅನ್ನ ಕ್ರಿಯೇಟ್ ಮಾಡುವಂತವ್ರು. ಒಂದು ಹೊಸ ಸಾಮ್ರಾಜ್ಯ, ಒಂದು ಹೊಸ ಸಂಸ್ಥೆ, ಒಂದು ಹೊಸ ನಿಯಮ, ಒಂದು ಹೊಸ ಅನುಶಾಸನ ತರುವಂತ ಶಕ್ತಿ ಇರೋರು, ಒಂದು ಹೊಸ ಸಂಸ್ಥೆಯನ್ನ ಕಟ್ಟುವಂತವ್ರು, ಸಾಮ್ರಾಜ್ಯವನ್ನು ನಿರ್ಮಿಸುವಂತವ್ರು, ಹೊಸ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನು ಬರೆಯುವಂತವ್ರು, ಹೊಸ ವಿಷಯಗಳನ್ನ, ಪ್ರಕೃತಿಲಿರ್ತಕ್ಕಂಥ ರಹಸ್ಯಗಳನ್ನ ತೆಗೆಯುವಂತವ್ರು. ಇವರೆಲ್ಲ ಗುಣಗಳು ಇವರಲ್ಲಿ ಇರ್ತಾವ. ಸಾಮಾನ್ಯರಲ್ಲಿ ಸಾಮಾನ್ಯ ಮಟ್ಟಕ್ಕೆ ಇರ್ತದೆ, ವಿಶೇಷರಲ್ಲಿ ವಿಶೇಷ ಮಟ್ಟಕ್ಕೆ ಇರ್ತದೆ. ವಿಶೇಷವಾಗಿ ಹೇಳುವುದಾದರೆ ಉತ್ತರಾಷಾಢ ನಕ್ಷತ್ರದ ಅಧಿಪತಿ ಸೂರ್ಯ ಅಂತ ಹೇಳಿದೆ ನಾ, ಈ ವಿಶ್ವೇದೇವ ಅಂತ ಹೇಳಿದೆ. ಇವೆರಡರ ಗುಣ ಎಷ್ಟು ಮಜಾ ಅದ ಅಂದ್ರೆ, ಇವರಿಗೆ ಅಧಿಕಾರ ಬೇಕು, ಲೀಡರ್ಶಿಪ್ ಬೇಕು, ಪವರ್ ಬೇಕು, ಸಮೃದ್ಧಿ ಬೇಕು. ಇವರು ಹೇಗಿರ್ತಾರೆ ಅಂತಂದ್ರೆ ಸಮಾಜಮುಖಿಯಾಗಿರ್ತಾರೆ, ಎಲ್ಲರೂ ಇವ್ರ ಮೇಲೆ ಅವಲಂಬಿಸುವಂತವರಾಗಿರ್ತಾರೆ, ಧೈರ್ಯಶಾಲಿಗಳಾಗಿರ್ತಾರೆ. ಉದಾಹರಣೆಗೆ ಯಾರೊಬ್ಬ ಧನುರಾಶಿ ಉತ್ತರಾಷಾಢ ನಕ್ಷತ್ರ ಮೊದಲನೇ ಪಾದದವ ಇದ್ದಾನಂದ್ರೆ, ಅವ್ರು ಇದ್ದಾರೆ ಬಿಡಪ್ಪ, ಏನ್ ಚಿಂತೆ ಇಲ್ಲ ನಮ್ದೆಲ್ಲ ಚಲೋ ನಡೆದು ಹೋಗ್ತದೆ, ಅವ್ರಿದ್ದಾರೆ, ನಮ್ಗೇನು ಭಯ ಇಲ್ಲ. ಅಷ್ಟು ಇವ್ರ ಹಿಂದೆ ಇರೋರು ನಿರಾಳವಾಗಿರ್ತಾರೆ. ಮತ್ತೆ ಸಣ್ಣ ವಯಸ್ಸಿನಲ್ಲೇ ಜವಾಬ್ದಾರಿ ತಗೊಳ್ಳುವಂತವರಾಗಿರ್ತಾರೆ. ಅದೇನೇ ಇರಲಿ, ಎಲ್ಲ ಹೆಲ್ಪಿಂಗ್ ನೇಚರ್ ಇರೋದ್ರಿಂದ ರೆಸ್ಪಾನ್ಸಿಬಿಲಿಟಿ ತಗೋತಿರ್ತಾರೆ. ಯಾರು ಏನೇ ಮನೇಲಿ ಕೆಲಸ ಕಾರ್ಯ ನಡೀತಾರೆ, ನಾ ಮಾಡ್ತೀನಿ, ನನಗ್ ಕೊಡ್ರಿ, ನಾ ಮಾಡ್ತೀನಿ, ಹಿಂಗ್ ಕೇಳಿ ಕೆಲಸವನ್ನು ತಗೊಂಡು ಜವಾಬ್ದಾರಿ ತಗೊಂಡು ನಿಭಾಯಿಸುವಂತವರಾಗಿರ್ತಾರೆ. ನನಗ್ ಕೆಲಸ ಬೇಡಪ್ಪ, ನಾ ಮಾಡಂಗಿಲ್ಲ ಅಂತ ನಂಗೆ ಎಷ್ಟೋ ಜನ ಹಾಗೆ ಇರ್ತಾರೆ. ಎಷ್ಟೋ ರಾಶಿ ನಕ್ಷತ್ರದವ್ರು ಹಾಗೆ ಇರ್ತಾರೆ. ಕೆಲಸ ಮಾತ್ರ ಆಗೋದಿಲ್ಲ, ನಮ್ ಕೆಲಸ ನಾವು ಮಾಡ್ಕೋತೇವೆ, ಮಂದಿ ಕೆಲಸ ಮಾಡೋದಿಲ್ಲ. ಹಂಗಲ್ಲ, ತಮ್ಮ ಕೆಲಸ ಮಾಡ್ತಾ ಮತ್ತೊಬ್ಬರಿಗೂ ಪರೋಪಕಾರಿ ಮನೋಭಾವದವರಾಗಿರ್ತಾರೆ. ಉತ್ತರಾಷಾಢ ನಕ್ಷತ್ರ ಮೊದಲನೇ ಚರಣ ಬಹಳ ಅಂದ್ರೆ ವಿಶೇಷ ಇದು. ಯಾಕೆ ಅಂತಂದ್ರೆ ಆ ನಕ್ಷತ್ರ ಜೊತೆ ಮತ್ತೆ ಗುರು ಸೇರ್ಬಿಡ್ತಾನ. ಧನುರಾಶಿಯ ಗುರು, ಉತ್ತರಾಷಾಢ ನಕ್ಷತ್ರದ ಸೂರ್ಯ, ವಿಶ್ವಾವಸು, ವಿಶ್ವೇದೇವ ದೇವತೆಗಳು
ಪ್ಲಸ್ ಮತ್ತೆ ಗುರು. ಹಿಂಗಾಗಿ ಇಂಥವ್ರು ಏನಿರ್ತಾರಪ್ಪ ಅಂದ್ರೆ ದೊಡ್ಡ ದೊಡ್ಡ ಗೌರ್ಮೆಂಟ್ ಅಲ್ಲಿ IAS IPS ಅಧಿಕಾರಿಗಳು, ಜಡ್ಜಸ್, ನ್ಯಾಯವನ್ನು ಹೇಳುವರು, ನ್ಯಾಯಾಧೀಶರು, ಪಂಚಾಯತಿಯಲ್ಲಿ, ಪಟ್ಟಣದಲ್ಲಿ ಒಳ್ಳೆ ಒಳ್ಳೆ ಅಲಂಕಾರ, ತಹಶೀಲ್ದಾರ್, ಶಿರಸ್ದಾರ್, ದೊಡ್ಡ ದೊಡ್ಡ ಪದವಿಯಲ್ಲಿ ಡೆಪ್ಯೂಟಿ ಕಮಿಷನರ್, ಕಮಿಷನರ್, ಈ ರೀತಿ ನ್ಯಾಯ ಹೇಳುವಂತ ಸ್ಥಾನದಲ್ಲಿ ಇರುವಂತವ್ರಾಗಿರ್ತಾರ. ಸಣ್ಣದಲ್ಲಿ ಕೆಲಸದಲ್ಲಿ ಒಂದು ಸೂಪರ್ವೈಸರೇ ಆಗಿರ್ಲಿ, ಒಂದು ಸಣ್ಣ ನೌಕರಿಯನ್ನೇ ಮಾಡ್ತಾ ಇರ್ಲಿ, ನ್ಯಾಯಯುಕ್ತವಾಗಿರ್ತಾರ. ಧರ್ಮದ ಪರಿಭಾಷೆ ಹೆಚ್ಚಿಗೆ ಇರ್ತದ. ಮತ್ತೆ ಈ ವಿಶ್ವೇ ದೇವತೆಗಳಿರೋದ್ರಿಂದ ಈ ಉತ್ತರಾಷಾಢ ನಕ್ಷತ್ರಕ್ಕೆ ಪ್ರಾಚೀನ ಪರಂಪರೆ, ಹಳೆಯ ಟ್ರೆಡಿಷನ್, ನಮ್ಮ ಸಂಪ್ರದಾಯ ಏನದ, ಹಳೇದೇನದ, ಓಲ್ಡ್ ನೇಚರ್, ಓಲ್ಡ್ ಕಲ್ಚರ್, ಓಲ್ಡ್ ಟ್ರೆಡಿಷನ್ ಏನದ, ಇದಕ್ಕೆ ಬಹಳ ಮಹತ್ವ ಕೊಡ್ತಿರ್ತಾರ. ಕಲ್ಚರ್, ನೇಚರ್ ಹಾಳು ಮಾಡ್ತಿರೋದಿಲ್ಲ. ಇವ್ರಿಗೆ ಪ್ರಕೃತಿ ಬಗ್ಗೆ, ನೇಚರ್ ಬಗ್ಗೆ, ಶರೀರದ ಬಗ್ಗೆ ಕಾಳಜಿ ಬಹಳ ಇರ್ತದ. ಸ್ವಚ್ಛ ಇರ್ತಾರ, ಕ್ಲೀನ್ ಇರ್ತಾರ. ಮತ್ತು ಮತ್ತೊಬ್ರು ಅದನ್ನ ಕ್ಲೀನ್ ಆಗಿ ಇಡ್ಲಿ ಅಂತ ಅನುಶಾಸನವನ್ನು ಬರೆಯುವಂತವರಾಗಿರ್ತಾರ. ಸರ್ವೇ ಸಾಮಾನ್ಯವಾಗಿ ಹೇಳುವುದಾದ್ರೆ ಉತ್ತರಾಷಾಢ ನಕ್ಷತ್ರ ಇಡೀ 27 ನಕ್ಷತ್ರಗಳಲ್ಲಿ ಬಹಳ ವಿಶೇಷವಾದ ನಕ್ಷತ್ರ. ಬಿಕಾಸ್ ಈ ವಿಶ್ವೇ ದೇವತೆಗಳಲ್ಲಿ ಇರೋದ್ರಿಂದ, ಎಲ್ಲ ದೇವತೆಗಳ ಸಮೂಹ ಇಲ್ಲಿರೋದ್ರಿಂದ ಏನೇ ಬಂದ್ರು ಎದುರಿಸಿ, ಏನು ಬಂದ್ರು ಅದನ್ನ ಸರಿಯಾಗಿ ತನ್ನ ಭುಜದ ಮೇಲೆ ಜವಾಬ್ದಾರಿ ತಗೊಂಡು ಅತ ಇಂದ ಇತಿ ತನಕನೂ ಮುಗಿಸುವಂತ ಸಾಮರ್ಥ್ಯ ಇರ್ತದೆ. ಹಿಂದೆ ನಾನೊಂದು ಮಾತು ಹೇಳಿದ್ದೆ, ಪೂರ್ವಾಷಾಢ. ಪೂರ್ವ ಆಷಾಢ ಅಂದ್ರೆ ಬಿಗಿನಿಂಗ್ ವಿಕ್ಟ್ರಿ ಅಂತ ಹೇಳಿ, ಆರಂಭದಲ್ಲೇ ಜಯ. ಯಾಕಂದ್ರೆ ಬಿಕಾಸ್ ದೇ ಆರ್ ಗುಡ್ ಪ್ಲಾನರ್ಸ್. ಉತ್ತರಾಷಾಢ ನಕ್ಷತ್ರ ಹಂಗಲ್ಲ, ಉತ್ತರ ಆಷಾಢ. ಇವ್ರು ಹೆಂಗಂದ್ರೆ ಫೈನಲ್ ವಿಕ್ಟ್ರಿ, ಕೊನೆಯದ ಅಂತ್ಯ ಜಯ. ಇವ್ರು ಹೆಂಗಂದ್ರೆ ಕೆಲಸ ಆರಂಭ ಮಾಡ್ಬಿಡ್ತಾರ. ಪ್ಲಾನಿಂಗ್ ಬೇಕಂತೇನಿಲ್ಲ, ಏನ್ ಕೆಲಸ ಕೊಟ್ಟರು ಶುರು ಮಾಡ್ತಾರ. ಕೆಲಸ ಮಾಡ್ತಾ 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 ಆ ಸಮಯ ಸಂದರ್ಭಕ್ಕೆ ಅಲ್ಲಿಂದಲ್ಲೇ ಅವಾಗಿಂದ ಅವಾಗ ಪ್ಲಾನ್ ಮಾಡ್ತಾರ, ಅವಾಗಿಂದ ಅವಾಗ ಡಿಸಿಷನ್ ಮಾಡ್ತಾರೆ. ಇನ್ಸ್ಟಂಟ್ ಡಿಸಿಷನ್ ಮೇಕರ್ಸ್ ಇರ್ತಾರ, ಇನ್ಸ್ಟಂಟ್ ಪ್ಲಾನಿಂಗ್ ಮಾಡ್ತಿರ್ತಾರ, ಪರ್ಫೆಕ್ಟ್ ಪ್ಲಾನಿಂಗ್ ಮಾಡ್ತಿರ್ತಾರ. ಎವ್ರಿ ಪ್ಲಾನ್ ಕನ್ಸೋಲಿಡೇಟ್ಸ್ ಎವ್ರಿಥಿಂಗ್. ಅಂದ್ರೆ ಯಾರಿಗೂ ತೊಂದರೆ ಆಗಿರಬಾರ್ದು, ಬೇಗ ಕೆಲಸ ಆಗಿರ್ಬೇಕು, ಯಾರಿಗೂ ನಷ್ಟ ಆಗಿರಬಾರ್ದು. ಹೀಗೆ ಇವರು ಎಲ್ಲ ಮೊದ್ಲನ ಪ್ಲಾನ್ ಮಾಡಿ, ಬಿಗಿನಿಂಗ್ ಟು ಎಂಡ್ ತನಕ ಪ್ಲಾನ್ ಮಾಡಿ ಕೆಲಸ ಮಾಡೋದಿಲ್ಲ. ಕೆಲಸ ಶುರು ಮಾಡ್ಬಿಡ್ತಾರ, ಜವಾಬ್ದಾರಿ ತಗೊಂಡ್ಬಿಡ್ತಾರ. ಆ ಸಮಯ ಸಂದರ್ಭ ತಕ್ಕಂಗ್ ಡಿಸಿಷನ್ ತಗೋತಿರ್ತಾರ, ಆ ಸಮಯ ಸಂದರ್ಭ ತಕ್ಕಂಗ್ ಪ್ಲಾನ್ ಮಾಡ್ತಿರ್ತಾರ. ಮತ್ತೇನೋ ಒಂದ್ ಆತಪ್ಪ, ತಮ್ಮ ಕೆಲಸ ಆಗ್ಲಿಲ್ಲ, ತಾವ್ ಅನ್ಕೊಂಡಂಗ ಆಗ್ಲಿಲ್ಲ, ಹತಾಶರಾಗೋದಿಲ್ಲ, ಬೇಸರ ಆಗೋದಿಲ್ಲ, ಮನಸ್ತಾಪ ಮಾಡ್ಕೊಳ್ಳೋದಿಲ್ಲ, ಮತ್ತೆ ಕೆಲಸವನ್ನ ಮಾಡ್ತಾರ, ಮತ್ತೆ ಹೊಸ ಪ್ಲಾನಿಂಗ್ ಮಾಡ್ತಾರ, ಹೊಸ ನಿರ್ಣಯ ತಗೋತಾರ. ಇದು ಉತ್ತರಾಷಾಢ ನಕ್ಷತ್ರದ ವಿಶೇಷತೆ. ಇವರಿಗೆ ಡಿಸಿಷನ್ ಮೇಕಿಂಗ್ ಎಬಿಲಿಟಿ ಬಹಳ, ಆಕ್ಚುಲಿ ಧನುರ್ ರಾಶಿ ಡಿಸಿಷನ್ ಮೇಕಿಂಗ್ ಎಬಿಲಿಟಿ ಬಹಳ ಕಮ್ಮಿ ಇರ್ತದೆ, ಬಟ್ ಇವ್ರಿಗೆ ಬಹಳ ಸ್ಟ್ರಾಂಗ್ ಇರ್ತದೆ. ಮತ್ತೆ ಜನರ ಸಹಾಯ, ಜನರ ಬೆಂಬಲ, ಜನಾಕರ್ಷಿತರಾಗಿರ್ತಾರ. ಜನರು ಬಹಳ ಆಕರ್ಷಿತರಾಗಿರ್ತಾರೆ ಇವರಿಗೆ. ಯಾಕಂದ್ರೆ ಇವರಲ್ಲಿ ಪರೋಪಕಾರ ಮನೋಭಾವ ಇರೋದ್ರಿಂದ, ನಿಸ್ವಾರ್ಥತೆ ಇರೋದ್ರಿಂದ, ಧರ್ಮದಲ್ಲಿ ಹೋಗುವಂತ ಗುಣ ಇರೋದ್ರಿಂದ ಇವರು ಆ ಸ್ವಭಾವದವರಾಗಿರ್ತಾರ. ಇವರು ಕೂಡ ಉತ್ತರಾಷಾಢ ನಕ್ಷತ್ರ ಹೋದ್ರು ಕೂಡ ರಾಯಲ್ ಲೈಫ್ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರ. ಅಂದ್ರೆ ಒಳ್ಳೆ ಆಹಾರ, ಭಯಂಕರ ಸಿಕ್ಕಾಪಟ್ಟೆ ತಿಂದಿಲ್ಲ, ಸ್ವಲ್ಪ ತಿಂದ್ರು ಒಳ್ಳೆ ತಿನ್ಬೇಕು, ಸರಿಯಾಗಿ ತಿನ್ಬೇಕು, ಟೈಮ್ ಟು ಟೈಮ್ ನಿದ್ದಿ, ಟೈಮ್ ಟು ಟೈಮ್ ಊಟ, ಬಹಳ ಡಿಸಿಪ್ಲಿನ್ ಇರ್ತಾರ. ಒಳ್ಳೆ ಒಳ್ಳೆ ರಾಜವಂಶದಲ್ಲೇ ಜನನ, ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳ ಮನೆತನದಲ್ಲಿ ಜನನ, ದೊಡ್ಡ ದೊಡ್ಡ ರಾಜಕೀಯ ವ್ಯಾಪಾರಿ ಉದ್ಯೋಗದಲ್ಲಿ ಜನನ. ಇವರು ಒಳ್ಳೆ ಸ್ಪೋರ್ಟ್ಸ್ ಮನ್ ಆಗ್ಬೋದು, ಒಳ್ಳೆ ಪೊಲಿಟಿಷಿಯನ್ಸ್ ಆಗ್ಬೋದು, ಒಳ್ಳೆ ಆರ್ಟಿಸ್ಟ್ ಆಗ್ಬೋದು, ಒಳ್ಳೆ ಪಾಲಿಟಿಷಿಯನ್ಸ್ ಆಗ್ಬೋದು, ಒಳ್ಳೆ ಬಿಸ್ನೆಸ್ ಮ್ಯಾಗ್ನೆಟ್ಸ್ ಆಗ್ಬೋದು, ಏನೇ ಆಗ್ಲಿ, ಬಟ್ ದೇ ಆರ್ ಐಡಿಯಲ್. ಅಂದ್ರೆ ಬಹಳ ಐಡಿಯಲ್ ಆಗಿರ್ತಾರ. ಇಂಥವ್ರು ನೋಡಿ ಕಲಿಬೇಕು ನೋಡಪ್ಪ ಬಿಸ್ನೆಸ್ ಅಂದ್ರ, ಇಂಥವ್ರು ನೋಡಿ ಕಲಿಬೇಕು ನೋಡಪ್ಪ ಪಾಲಿಟಿಕ್ಸ್ ಅಂದ್ರ, ಇಂಥವ್ರು ನೋಡಿ ಕಲಿಬೇಕು ನೋಡಪ್ಪ ಸ್ಪೋರ್ಟ್ಸ್ ಅಂದ್ರ, ಇಂಥವ್ರು ನೋಡಿ ಇನ್ಸ್ಪೈರ್ ಆಗ್ಬೇಕು ನೋಡಪ್ಪ ನಾವು ಒಂದು ಆರ್ಟಿಸ್ಟ್ ಅಥವಾ ನಾವು ಕಲಾ ಸಾಹಿತ್ಯ ಕ್ಷೇತ್ರ ಅಂದ್ರ. ಹೀಗೆ ಸಮಾಜದಲ್ಲಿ ಎದ್ದು ಕಾಣುವಂತವರಾಗಿರ್ತಾರ. ಬಹಳ ವಿಶೇಷವಾಗಿ ಮಿನುಗುವಂತ ನಕ್ಷತ್ರಗಳಾಗಿರ್ತಾರ. ಆ ಸಮಾಜ ಸಣ್ಣದೇ ಇರ್ಲಿ, ಒಂದು 4 ಮನೆ ಇರುವಂತ ಒಂದು ಸೊಸೈಟಿ ಇರ್ಲಿ, ಅದರಲ್ಲಿ ಉತ್ತರಾಷಾಢ ನಕ್ಷತ್ರ ಮೊದಲನೇ ಚರಣದಲ್ಲಿ ಹುಟ್ಟಿದ್ರ ಧನುರಾಶಿಯೊಳಗ ಅವ್ರು ಬಹಳ ವಿಶೇಷ ಇರ್ತಾರ. ಆಲಸ್ಯತನ ಇರಂಗಿಲ್ಲ, ಬೇಸರ ಇರಂಗಿಲ್ಲ, ದುಃಖ, ಟೆನ್ಷನ್. ಇನ್ನೊಂದು ಉತ್ತರಾಷಾಢ ನಕ್ಷತ್ರದ ಸ್ವಭಾವ ಏನು ಅಂತಂದರೆ, ಪೂರ್ವಾಷಾಢನೂ ಹಾಗೆ ಉತ್ತರಾಷಾಢನೂ ಹಾಗೆ, ಇವರು ದುಃಖವನ್ನು ಹಂಚಿಕೊಳ್ಳೋದಿಲ್ಲ, ತಮ್ಮೊಳಗೆ ಇಟ್ಕೊಳ್ತಾರ. ಮತ್ತೊಬ್ಬರಿಗೆ ದುಃಖವನ್ನು ಕೊಡೋದಿಲ್ಲ, ತಮ್ಮಲ್ಲಿ ಇಟ್ಟುಕೊಂಡು ತಮಗೆ ಎಷ್ಟು ಬೇಕೋ ಏನ್ ಬೇಕೋ ಅದರಲ್ಲಿ ಹೋಗ್ತಾ ಇರ್ತಾರೆ. ಉತ್ತರಾಷಾಢ ನಕ್ಷತ್ರದವರಿಗೆ ವಿಶೇಷವಾಗಿ, ಧನುರಾಶಿ ಮೂಲಾ ನಕ್ಷತ್ರವ್ರಿಗೆ ದುಡ್ಡಿನ ಆಸೆ ಇರಂಗಿಲ್ಲ, ಪೂರ್ವಾಷಾಢ ನಕ್ಷತ್ರದಾಗ ಇರ್ತದೆ, ಬಟ್ ಅವ್ ನಮ್ನಿ ಬೇರೆ ಇರ್ತದೆ. ಆದ್ರೆ ಉತ್ತರಾಷಾಢ ನಕ್ಷತ್ರಕ್ಕೆ ಹಂಗಲ್ಲ, ದುಡ್ಡು ಇರ್ಲಿ ಬಿಡ್ಲಿ, ಅಧಿಕಾರ ಇರಬೇಕು, 4 ಮಂದಿ ಹೊಗಳ್ತಿರ್ಬೇಕು, 4 ಮಂದಿ ಒಳಗ ಒಂದು ಸ್ಥಾನ ಮಾನವನ್ನ ಗಳಿಸ್ತಿರ್ಬೇಕು, ಎಲ್ಲರೂ ನಮ್ಮನ್ನು ಪ್ರಶಂಸಿಸ್ತಿರ್ಬೇಕು, ಮತ್ತೆ ಸಮಾಜ ನಮ್ಮನ್ನು ಹೊಗಳುವಂತ ಕೆಲಸವನ್ನು ಅವ್ರು ಮಾಡ್ತಿರ್ತಾರೆ. ಹೀಗೆ ಇನ್ನು ಅನೇಕ ಹಲವಾರು ಸ್ವಭಾವ ಗುಣಧರ್ಮಗಳು ಉತ್ತರಾಷಾಢ ನಕ್ಷತ್ರ ಮೊದಲನೇ ಪಾದದಲ್ಲಿ ಅದ. ಗವರ್ನಮೆಂಟ್ ಎಂಪ್ಲಾಯೀಸ್ ಆಗ್ಬೋದು, ದೊಡ್ಡ ದೊಡ್ಡ ಹುದ್ದೆಯನ್ನು ಅಲಂಕರಿಸಬಹುದು. ಮೇನ್ ಅಂದ್ರೆ ಜಡ್ಜಸ್, ನ್ಯಾಯ ಹೇಳುವಂತ ಸಾಮರ್ಥ್ಯ, ರಾಜ್ಯವನ್ನು ಆಳುವಂತಹ ಸಾಮರ್ಥ್ಯ, ಒಂದು ಕಂಪನಿ ಒಂದು ಸಂಸ್ಥೆಯನ್ನು ಆಳುವಂತಹ ಸಾಮರ್ಥ್ಯ, ಅಥವಾ ಒಂದು ಕಂಪನಿಯಲ್ಲಿ ಸಣ್ಣ ಪೋಸ್ಟ್ ಅಲ್ಲೇ ಇರಲಿ,
ಎಷ್ಟೋ ದೊಡ್ಡ ದೊಡ್ಡ ಅಧಿಕಾರಿಗಳು ಇವರು ಸಲಹೆ ತಗೋತಿರ್ತಾರೆ, ಸರ್ ಹೀಗ್ ಮಾಡೋಣ ಹೇಗತ್ತೀರಿ, ಇಟ್ಸ್ ಮೈ ಒಪಿನಿಯನ್, ವಾಟ್ ಯು ಸೇ. ಅಂದ್ರ ಇವರ ಪ್ಲಾನಿಂಗ್, ಎಕ್ಸಿಕ್ಯೂಷನ್, ಡಿಸಿಷನ್ ಮೇಕಿಂಗ್ ಎಬಿಲಿಟಿ ಅಥವಾ ಫೋರ್ಕಾಸ್ಟಿಂಗ್ ನೇಚರ್ ಬಹಳ ಸ್ಟ್ರಾಂಗ್ ಇರ್ತದೆ. ಇದು ಉತ್ತರಾಷಾಢ ನಕ್ಷತ್ರದ ಗುಣಧರ್ಮ. ಮಕರ ರಾಶಿಗೆ ಹೋದ್ರೆ ಇದು ಬಹಳ ಚೇಂಜ್ ಆಗ್ಬಿಡ್ತದೆ. ಮತ್ತೆ ಧನುರ್ ರಾಶಿಯವರು ಮಾತ್ರ ಈ ಸ್ವಭಾವ ಇರ್ತದೆ. ಹಂಗಾಗಿ ಧನುಸ್ಸ ರಾಶಿ ಉತ್ತರಾಷಾಢ ನಕ್ಷತ್ರ ಮೊದಲನೇ ಚರಣದಲ್ಲಿ ಜನಿಸಿದವರು ಈ ಪ್ರಕಾರವಾಗಿ ಇರುತ್ತಾರೆ ಅಂತ ಹೇಳುತ್ತಾ ಇವತ್ತಿನ ನನ್ನ ಸಂಚಿಕೆಯನ್ನ ವಿರಾಮ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.